ಎಲ್ಲ ಅನ್ನದಾತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 4 ಸ್ಟ್ರೋಕ್ ಇಂಜಿನ್ ಅಸೆಂಬಲ್ ಮಾಡ್ಕೊಳ್ಳೋದು ಹಾಗೂ ಸ್ಟಾರ್ಟಿಂಗ್ ಮಾಡ್ಕೊಂಡು ಯಾವ ರೀತಿ ಇದು ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. 4 ಸ್ಟ್ರೋಕ್ ಇದು 2 ಸ್ಟ್ರೋಕ್ ಇಂಜಿನ್ ಅಲ್ಲ, 4 ಸ್ಟ್ರೋಕ್ ಬ್ರಷ್ ಕಟ್ಟರು. 4 ಸ್ಟ್ರೋಕ್ ಅಸೆಂಬಲ್ ಮಾಡ್ಕೊಳ್ಳೋದು ಹಾಗೂ ಫಿಟ್ಟಿಂಗ್ ಮಾಡ್ಕೊಂಡು ಆಯಿಲ್ ಹಾಕೊಂಡು ಸ್ಟಾರ್ಟ್ ಮಾಡಿ ತೋರಿಸೋ ತನಕ ಕೊನೆ ತನಕಲೂ ವಿಡಿಯೋ ನೋಡಿದ್ರೆ ಯಾವ ರೀತಿ ಅಸೆಂಬಲ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ. ಎಲ್ಲ ಸಪ್ರೇಟ್ ಇಟ್ಕೊತಾ ಇದ್ದೀವಿ. ಎಲ್ಲ ಬಿಚ್ಚಿ ಹೊರಗಡೆ ಇಟ್ಕೊಂಡ್ರೆ ಬೆಸ್ಟು. ಇದು ಪೈಪಿಂದು. ಮೊದಲಿಗೆ ಈ ರಾಡ್ನ ಫಿಟ್ ಮಾಡ್ಕೊಳ್ರಿ. ರಾಡ್ ಫಿಟ್ ಮಾಡಿ ಕವರ್ ತಗೊಂಡು ರಾಡ್ನ ಫಿಟ್ ಮಾಡ್ಕೊಳ್ರಿ. ರಾಡ್ ಫಿಟ್ ಮಾಡ್ಕೊಂಡ್ಮೇಲೆ ಒಂದೊಂದೇ ಫಿಟ್ ಮಾಡ್ಕೋಬೋದು. ಇದ್ರದ್ದು ನಟ್ಗಳು ಬಂದು ಇಲ್ಲೇ ಟೂಲ್ಸ್ ಎಲ್ಲ ಇರುತ್ತೆ. ಯಾವುದೇ ಬ್ರಷ್ ಕಟ್ಟರ್ ತಗೊಂಡು ಅದ್ರದ್ದು ಟೂಲ್ಸು ಅದರಲ್ಲೇ ಇರುತ್ತೆ. ಟೂಲ್ಸು ಯಾವುದ್ರಲ್ಲೂ ಮಿಸ್ ಆಗಿರಲ್ಲ. ನಾಲ್ಕು ನಟ್ಟು ಹಾಕ್ಕೊಂಡು ಇಲ್ಲಿ ಟೈಟ್ ಮಾಡ್ಕೋಬೇಕು. 4 ನಟ್ಟು ಇಲ್ಲಿ ಬಂದಿರುತ್ತೆ. 4 ನಟ್ಟನ್ನು ಟೈಟ್ ಮಾಡ್ಕೋಬೇಕು. ಎಲಂಕಿ ಇರುತ್ತೆ. ಎಲಂಕಿಲಿ 4 ನಟ್ಟು ಟೈಟ್ ಮಾಡ್ಕೋಬೇಕು. ಫಸ್ಟ್ ಟೈಟ್ ಮಾಡ್ಕೊಬೇಕಾದ್ರೆ ಆಪೋಸಿಟ್ ಟೈಟ್ ಮಾಡ್ಕೊಳ್ರಿ. ಒಂದೇ ಕಡೆಗೆ 2 ಟೈಟ್ ಮಾಡ್ಕೋಬೇಡ್ರಿ. ಇದಾದಮೇಲೆ ಕೆಲವುದು ಹ್ಯಾಂಡಲ್ಲು ಫಿಕ್ಸೆಡ್ ಹ್ಯಾಂಡಲ್ ಬಂದಿರುತ್ತೆ. ಕೆಲವರಲ್ಲಿ ಇದು ಕಟ್ ಪೀಸ್ ಹ್ಯಾಂಡಲ್ ಬಂದಿರುತ್ತೆ. ಅಂದರೆ ಆ ಕಡೆ ಈ ಕಡೆ ಬಂದಿರುತ್ತೆ. ಇವು 4 ನಟ್ಟು ಲೂಸ್ ಮಾಡ್ಕೊಂಡು ಅಲ್ಲಿ ಕೂರಿಸ್ಕೋಬೇಕು. ಹ್ಯಾಂಡಲ್ ಬಂದು ಈ ಥರಕ್ಕೆ ಸಮವಾಗಿ ಸ್ಟ್ರೈಟಿಗೆ ನಿಲ್ಲಿಸ್ಕೊಂಡು ಫಿಟ್ ಮಾಡ್ಕೊಳ್ರಿ. ಈಗ ಮಡ್ಗಾರ್ಡ ಫಿಟ್ ಮಾಡ್ಕೋಬೇಕು. ಮಡ್ಗಾರ್ಡು ಇದು ಕೆಲವೊಂದು ಬ್ರಷ್ ಕಟ್ಟರಲ್ಲಿ ಕೆಲವೊಂದು ಥರಕ್ಕೆ ಬರುತ್ತೆ. ಈ 4 ಸ್ಟ್ರೋಕ್ ಇಂಜಿನಲ್ಲಿ ಈ ಥರ ಇದೆ. ನಿಮ್ಮ ಅಳತೆಗೆ ಎಷ್ಟಕ್ಕೆ ಬೇಕು, ಹಿಂದಕ್ಕೆ ಅಥವಾ ಮುಂದಕ್ಕೆ ಜರಿಕ್ಷಿಂಡು ಕೂಡ ಕೂರಿಸ್ಕೋಬೋದು. ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಫಿಟ್ಟಿಂಗ್ ಮಾಡ್ಕೊಂಡು ಟೈಟ್ ಮಾಡ್ಕೋಬೋದು. ಇದಾದಮೇಲೆ ಬಾಬಿನ್ ಕೂರಿಸ್ಕೋಬೇಕು. ಇದನ್ನು ಕೂರಿಸ್ಕೊಳಕ್ಕೆ ಇದು ಗಮನವಿಟ್ಟು ನೋಡ್ಕೊಳ್ರಿ. ಇಲ್ಲಿ ಲಾಕ್ಗಳು ಇರ್ತವೆ. ಲಾಕ್ಗಳು ಬಿಚ್ಕೊಂಡು ತಗೋಬೇಕು. ಇದು ಲಾಕ್ಗಳು ತಗೊಂಡ್ಮೇಲೆ ಇದರಲ್ಲಿ 2 ಲಾಕ್ ಇರುತ್ತೆ. ಈ ಲಾಕು ತೆಗಿಬೇಕು. ಈ ಲಾಕು ತೆಗೆದು ಮತ್ತು ಬಿಟ್ಟು ಇದು ಹಾಕೋಣಂಗಿಲ್ಲ. ಟ್ರಿಮ್ಮರ್ ಹೆಡ್ ಹಾಕೋಣಂಗಿಲ್ಲ. ಇದು ಯಾಕೆಂದರೆ ಇದೆಲ್ಲ ಅಂದರೆ ಬಿಚ್ಚಕ್ಕೆ ಬರಲ್ಲ, ಜಾಮ್ ಆಗಿಬಿಡುತ್ತೆ. ಇದನ್ನು ಕೂರಿಸ್ಕೊಂಡೇ ಹಾಕೋಬೇಕು.
ಲಾಕ್ನ ಈ ಥರ ಕೂರಿಸ್ಕೊಂಡ್ರೆ ನಿಮ್ಮ ಕೊಟ್ಟಿರೋ ಟೂಲ್ಸಲ್ಲಿ ಯಲಂಕಿ 2 ಯಲಂಕಿ ಬಂದಿರುತ್ತೆ, 4 ನಂಬರ್ ಒಂದು 5 ನಂಬರ್ ಒಂದು. ಆ ಯಲಂಕಿನ ಇಲ್ಲಿ ಲಾಕಲ್ಲಿ ಈ ಥರ ಲಾಕ್ ಮಾಡಬೇಕು. ಲಾಕ್ ಮಾಡಿ ಉಲ್ಟಾ ಥ್ರೆಡ್ ತಿರುಗಿದ್ರೆ ಇದು ಈಗ ಸೆಟಪ್ ರೆಡಿ ಆದಂಗೆ, ಅಸೆಂಬಲ್ ಆದಾಗೆ. ಉಲ್ಟಾ ಥ್ರೆಡ್ ತಿರುಗಿದ್ರೆ ಇದು ಅಸೆಂಬಲ್ ಆದಾಗೆ. ಇದು ರಿಮೂವ್ ಮಾಡ್ಕೋಬೇಕು. ಇದು ಲಾಕ್ ಹಾಕಿರ್ತೀರಲ್ಲ, ಲಾಕ್ ಹಾಕಿರೋದನ್ನು ಬಿಟ್ಕೆ ಬಿಚ್ಕೋಬೇಕು. ಈಗ ಅಸೆಂಬಲ್ ಆಗಿದೆ. ಇದು ಹೊಡೆಯೋಕ್ಕೆ ರೆಡಿ ಆಗಿಲ್ಲ. ಹೊಡಿಬೇಕು ಅಂದರೆ ಆಯಿಲ್ ಹಾಕೋಬೇಕು. ಇದು 4 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಸಪ್ರೇಟ್ ಇಂಜಿನ್ ಆಯಿಲ್ ಹಾಕೋಬೇಕು. ಈ ಇಂಜಿನ್ ಬಂದು 100 ml ಇಂಜಿನ್ ಆಯಿಲ್ ಹಾಕ್ತೀವಿ. ಕೆಲವೊಂದು ಇಂಜಿನು 80 ml ಬರುತ್ತೆ, 120 ml ಬರುತ್ತೆ. ಅಂದರೆ 80 ml ಇಂದ 120 ml ವರೆಗೂ ಆಯಿಲ್ ಹಾಕೊಂಡು ರನ್ ಮಾಡ್ಕೋಬೋದು. ಇದು ನೋಡಿ, ಆಯಿಲ್ ಹಾಕೋಕ್ಕೆ ಈ ಕಡೆ ಇದಿರುತ್ತೆ, ಸಪ್ರೇಟ್ ಆಯಿಲ್ ಹಾಕಲಿಕ್ಕೆ. ಇದು ಇಂಜಿನ್ ಆಯಿಲು 2040 ಇಂಜಿನ್ ಆಯಿಲು. ಈಗ ಆಯಿಲ್ ಹಾಕಿದ್ದೀವಿ, 100 ml ಆಯಿಲ್ ಹಾಕಿದ್ದೀವಿ. ಮತ್ತು ಪೆಟ್ರೋಲ್ ಅಂದರೆ ಆಯಿಲ್ ಮಿಕ್ಸ್ ಅಲ್ಲ, ಇದು ಆಯಿಲ್ ಸಪ್ರೇಟ್ ಬರುತ್ತೆ. 4 ಸ್ಟ್ರೋಕ್ ಇಂಜಿನ್ ಆಗಿರೋದ್ರಿಂದ ಇದಕ್ಕೀಗ ಡ್ರೈ ಪೆಟ್ರೋಲು. ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿ ರೈತರು ನೋಡ್ಕೊಬೇಕಾಗಿರೋದು ಈಗ. ಏಕೆಂದರೆ ಆಯಿಲ್ ಹಾಕಿ ಪೆಟ್ರೋಲ್ ಹಾಕಿದ ತಕ್ಷಣ ಗಾಡಿ ಇದು ಇಂಜಿನ್ ಸ್ಟಾರ್ಟ್ ಆಗಲ್ಲ. ಇಲ್ಲಿ ಪಂಪ್ ಮಾಡಬೇಕು. ಇಲ್ಲಿ ಒಳಗಡೆ ರಬ್ಬರ್ ಕಾಣುತ್ತೆ ನೋಡ್ರಿ, ರಬ್ಬರು, ಕಾರ್ಬೋರೇಟರ್ ರಬ್ಬರು. ಈ ರಬ್ಬರ್ನ ಪಂಪ್ ಮಾಡಿದ್ರೆ ಪೆಟ್ರೋಲ್ ಲೋಡ್ ಆಗುತ್ತೆ. ಬರ್ತಾಯಿದೆ ನೋಡಿ, ಒಂದರಲ್ಲಿ ಇನ್ ಆಗುತ್ತೆ, ಒಂದರಲ್ಲಿ ಔಟ್ ಆಗುತ್ತೆ. ಅದು ಫುಲ್ ಲೋಡ್ ಆಗೋ ತನಕ ಲೋಡ್ ಮಾಡ್ಕೋಬೇಕು. ಸ್ವಲ್ಪ ಪಂಪ್ ಮಾಡೋದಲ್ಲ, ಅಲ್ಲಿ ಪೆಟ್ರೋಲ್ ಲೋಡ್ ಆಗಿದ್ದು ಕಾಣುತ್ತೆ. ಫುಲ್ ಲೋಡ್ ಆಗಂಗೆ ಪಂಪ್ ಮಾಡಿ, ಪಂಪ್ ಮಾಡಿದಾಗ ಈ ಪೈಪಲ್ಲಿ ಬಬಲ್ಸು ಇನ್ಲೋಡ್ ಆಗಬೇಕು. ಬಬಲ್ಸ್ ಎಲ್ಲ ರಿಮೂವ್ ಆಗಂಗೆ ಒಂದು ಸ್ವಲ್ಪ ಪಂಪ್ ಮಾಡ್ಕೊಳ್ಳಿ, ಹೊಸ ಇಂಜಿನ್ ಅಲ್ವಾ, ಆ ಕಾರಣದಿಂದಾಗಿ. ಈಗ ಪಂಪ್ ಮಾಡಿದ ಮೇಲೆ ಮೋಟ್ರ್ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಇದು ಚೌಕ್ ಬಂದು ಸ್ಟಾರ್ಟ್ ಮಾಡ್ಕೊಬೇಕಾದ್ರೆ ಮೇಲಿರಬೇಕು. ಸ್ಟಾರ್ಟ್ ಮಾಡಬೇಕಾದ್ರೆ ಮೇಲಿರಬೇಕು. ಮತ್ತು ಸ್ಟಾರ್ಟ್ ಮಾಡಿ ಹೊಡೆಯೋಕ್ಕೆ ಹೋದರೆ ಆಫ್ ಆಗುತ್ತೆ ಇಂಜಿನ್ನು. ಸೊ ಸ್ಟಾರ್ಟ್ ಮಾಡಿದ ಮೇಲೆ ಇದು ಕೆಳಗಡೆ ಮಾಡಬೇಕು. ಕೆಳಗಡೆ ಮಾಡಿ ರನ್ನಿಂಗಲ್ಲಿ ಬಿಡಬೇಕು. ಈಗ ಸ್ಟಾರ್ಟ್ ಮಾಡಬೇಕಾದ್ರೆ ಮೇಲೆ ಎಳ್ಕೊಂಡು ಸ್ಟಾರ್ಟ್ ಮಾಡಬೇಕು. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಹಂಗಾಗಿ ಮೇಲೆ ಎಳ್ಕೊತಾ ಇದ್ದೀವಿ. ಇದು ಚೌಕ್ ಮೇಲೆ ಎತ್ತಿದ್ದೀವಿ. ಇಲ್ಲಿ ಸ್ವಿಚ್ಚನ್ನು ನೋಡ್ಕೋಬೇಕು. ಫಸ್ಟು ಸ್ವಿಚ್ ಆಫ್ ಮಾಡ್ಕೊಂಡು 10 ಸಾವಿರ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೋಲ್ಲ. ಸ್ವಿಚ್ಚು ಇದು 0 ಆಫು, 1 ಆನು. ಆ ಸ್ವಿಚ್ ಆನ್ ಮಾಡ್ಕೊಂಡು ಇಲ್ಲಿ ರೀಕಾಯಿಲ್ ಬರುತ್ತೆ, ರೀಕಾಯಿಲ್ ಹಿಡಿದು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಿದ್ದು ರನ್ನಿಂಗ್ ಆಗಬೇಕು ಅಂದರೆ ಚೌಕು ಕೆಳಗಡೆ ಮಾಡಿದ್ರೆ ರನ್ ಆಗುತ್ತೆ. ರನ್ ಆಗಿದ್ದು ಈಗ ಕಳೆ ಹೊಡಿಲಿಕ್ಕೆ ರೆಡಿಯಾಗಿದೆ ಇಂಜಿನ್. ಎಕ್ಸ್ಲೇಟರ್ ಇದು. ಇದು 4 ಸ್ಟ್ರೋಕ್ ಇಂಜಿನ್.